ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಅದೇ ನಾನು ವಿಡಿಯೋಲಿ ಹೇಳ್ದಂಗೆ ಲಾಲ್ಬಾಗಿಂದು ಬರೀ ಗ್ಲಾಸ್ ಹೌಸ್ ಮಾತ್ರ ಅಲ್ದಿರ ಬೇರೆ ಎಲ್ಲನೂ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಂತ ಹೇಳಿದ್ನಲ್ಲ, ಅದೇ ನೆಕ್ಸ್ಟು ಕಂಟಿನ್ಯೂಯಿಂಗ್ ವಿಡಿಯೋ ಇದು ಸ್ಟಾರ್ಟಿಂಗ್ ಎಂಟರ್ ಆಗಿದ ತಕ್ಷಣ ಅಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇದು ಫುಲ್ಲು ಪ್ಲಾಸ್ಟಿಕ್ ಹೂವು ಥರನೇ ಇದೆ, ಬಟ್ ಎಲ್ಲ ರಿಯಲ್ ಹೂವುಗಳು ಎಲ್ಲ. ಆಮೇಲೆ ಡೆಕೋರೇಷನ್ಗೆ ತಂದಂಗೆ ಹೂವು ಚುಚ್ಚಿರೋದಾರೆ, ಎಲ್ಲ ಗಿಡಗಳು ಹಂಗೆ ತಂದಿದ್ದೆ ಪಾಟಲ್ಲಿ ಇಟ್ಟಿರೋದು. ಅದು ಪಾಟ್ ಇಟ್ಟಿರೋದು ಅಂತಲೇ ನಮಗೆ ಗೊತ್ತಾಗಲ್ಲ, ಹಂಗೆ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಪಾಟ್ಗಳಲ್ಲಿ ಬೆಳೆಸಿರೋದು ಶೋಗೆ ಅಂತ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂದರೆ ಅದರಲ್ಲಿ ಫುಲ್ಲು ಈಲ್ಡ್ ತುಂಬ ಇದೆ, ಹೆವಿ ಈಲ್ಡ್ ಇದೆ. ಪಾಟ್ ಸೈಜ್ ನೋಡಿದ್ರೂ ತುಂಬ ಚಿಕ್ಕದಾಗೇ ಇದೆ. ಆ ಥರ ಇದೆ. ಏನಕ್ಕೆ ಅಂದರೆ ಅವ್ರು ಕೆಮಿಕಲ್ಸ್ ಹೊಡಿತಾರೆ. ಕೆಮಿಕಲ್ಸ್ ಹೊಡೆದ್ರೇ ಹಂಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಆರ್ಗ್ಯಾನಿಕ್ ಕೊಡ್ತೀವಿ ಅಂದ್ರೂ ಎಷ್ಟೇ ಆದ್ರೂ ಅಷ್ಟು ಚಿಕ್ಕ ಪಾಟಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವಾಗ ನಮಗೆ ಎಕ್ಸ್ಪರ್ಟ್ಸ್ ಎಷ್ಟೊಂದು ಜನ ಯೂಟ್ಯೂಬಲ್ಲೇ ಮಾಡ್ತಾ ಇದ್ದಾರಲ್ಲ, ಅವ್ರ ಹತ್ರನೇ ಅಷ್ಟು ಚಿಕ್ಕದ್ರಲ್ಲಿ ಅಷ್ಟು ಈಲ್ಡ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಕೆಮಿಕಲ್ ಹೊಡಿತಾರೆ ಅಂತಲೇ ಕನ್ಫರ್ಮ್ ಅಂದ್ಕೊಂಡಿದ್ದೀನಿ ನಾನು ಆ ಥರ. ಆಮೇಲೆ ಇಲ್ಲಿ ಬಾಳೆಗೊನೆ ಬಿಟ್ಟಿದೆ, ನಿಮಗೆ ಕಾಣಿಸ್ತೇನೆ ಸೈಡಲ್ಲಿ, ಅಷ್ಟೇ ಚಿಕ್ಕದ್ರಲ್ಲೇ ಬಾಳೆಗೊನೆ ಬಿಟ್ಟಿದೆ. ಆಮೇಲೆ ಈ ಕಡೆ ಫುಲ್ಲು ಸೋರೆಕಾಯಿಗಳು ಬಿಟ್ಟಿದೆ, ಆ ಕಡೆ ಕುಂಬಳಕಾಯಿ ಬಿಟ್ಟಿದೆ. ಚಿಕ್ಕ ಪಾಟಲ್ಲೆಲ್ಲ ಕುಂಬಳಕಾಯಿಗಳೆಲ್ಲ ಬಿಟ್ಟಿದ್ದಾವೆ. ಬದನೆಕಾಯಿ ಅಂತೂ ಎಷ್ಟೊಂದಿದೆ, ಆದರೆ ಎಲ್ಲ ಹಂಗೆ ಬಿಟ್ಬಿಡ್ತಾರೆ. ಎಲ್ಲ ಸೀಡ್ಸ್ ಆಗೋಗ್ತಿದೆ. ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಸೀಡ್ಸ್ನೆಲ್ಲ ಸೇಲ್ ಮಾಡಿದ್ರೇನೋ. ನನ್ನ ಆವಾಗ ಮುಂಚೆ ಹೋಗಿದ್ದಾಗಾಗಿ, ಅಂದರೆ 13th ಏನೋ ಹೋಗಿದ್ದಾಗಾಗಿ ನನಗೆ 15 ಸೇಲ್ ಮಾಡಿದ್ರೇನೋ ನಂಗೆ ಗೊತ್ತಾಗಲ್ಲ. ಆದರೆ ಲಾಸ್ಟ್ ಇಯರ್ ಹೋದಾಗ ಸೇಲ್ ಮಾಡ್ತಾಯಿದ್ರು ಅಲ್ಲಿ, ಹಾಗೆ ಮಾಡ್ತಾರೇನೋ. ಅಲ್ಲಿ ನೋಡಿ ಸೋರೆಕಾಯಿ ಎಷ್ಟೊಂದು ವೆರೈಟೀಸ್ ಇದೆ, ತುಂಬ ಚೆನ್ನಾಗಿ ಬೆಳೆಸಿದ್ರು. ಆಮೇಲೆ ಇದು ಎಲ್ಲ ಯಾವುದು ಜಾತಿ ಹಣ್ಣು, ಅದು ಯಾವ ಜಾತಿ ಗಿಡ, ಅದು ಹೆಂಗೆ ಅದು ತಯಾರಾಗುತ್ತೆ, ಯಾವ ಊರಿಂದ ಬಂತು, ಆಮೇಲೆ ಹೆಂಗೆ ಯಾರ ರೈತ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ದು, ಅವೆಲ್ಲ ಡೀಟೇಲ್ಸ್ ಸಮೇತ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಬನಾನಾ ಪ್ಲ್ಯಾಂಟಿಂಗ್ ಅವೆಲ್ಲ ಪ್ರಾಪಗೇಷನಿಗೆ ಇಟ್ಟಿರೋದು ಬನಾನಾ ಪ್ಲ್ಯಾಂಟ್ಸ್ ಅವೆಲ್ಲ. ಆಮೇಲೆ ಹಿಂಗೆ ಬರ್ತಾಯಿದ್ರೆ ತುಂಬ ಎಷ್ಟೊಂದು ಥರ ಇಟ್ಟಿದ್ದಾರೆ. ಈ ಕಡೆ ಸೆಂಟ್ರಲ್ ಅಂತೂ ಫ್ಲವರಿಂದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ನೋಡೋಕ್ಕೆ. ಆ ಕಡೆ ಬಾಳೆಗೊನೆ ಎಲ್ಲ ಇದೆ. ಬಾಳೆಗೊನೆನೂ ಹಂಗಂಗೆ ತಂದಿಟ್ಟಿದ್ದಾರೆ, ಅಂದರೆ ಯಾವ ಊರಲ್ಲಿ ಬೆಳೆದಿರೋದು, ಯಾವ ರೈತ ಬೆಳೆದಿರೋದು, ಅದೆಲ್ಲ ಬೋರ್ಡ್ಸ್ ಕಾಣಿಸ್ತಿದೆಯಲ್ಲ, ನಿಮಗೇನು ಬೋರ್ಡ್ ಕಾಣ್ತಿದೆಯೋ ಅದರಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ ಅದರಲ್ಲಿ. ಇಲ್ಲಿ ನೋಡಿ ಈ ಥರ ಫುಲ್ಲು ಮಧ್ಯದಲ್ಲಿ ಡೆಕೋರೇಷನ್ನು, ವುಡ್ಡಿನ ಐಟಮ್ಸು, ಆಮೇಲೆ ಎಂತ್ರಿಂದ ಮಾಡಿರೋದು. ಅದ್ರ ಡೀಟೇಲ್ಸ್ ನಮಗಲ್ಲಿ ಹೋಗಿ ಕ್ಲೀನಾಗಿ ಓದಿದರೆ ಗೊತ್ತಾಗುತ್ತೆ. ನಾನು ಅಷ್ಟೊಂದೆಲ್ಲ ನೋಡೋಕೆ ಹೋಗಿಲ್ಲ ಡೀಟೇಲಾಗಿ, ಸುಮ್ಮನೆ ವಿಡಿಯೋ ಮಾಡಿಕೊಂಡು ಸುಮ್ಮನೆ ಹಂಗೆ ಒಂದು ವಿಸಿಟ್ ಮಾಡ್ಕೊಂಡು ಬಂದುಬಿಟ್ವಿ ಹೊರಗಡೆಗೆ. ಡ್ರ್ಯಾಗನ್ ಫ್ರೂಟ್ಸ್ ಇಟ್ಟಿದ್ದಾರೆ, ಅಂಜೂರ ಹಣ್ಣು ಇಟ್ಟಿದ್ದಾರೆ, ರೋಸಸ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವರು ಕಟ್ ಮಾಡಿಟ್ಟಿರೋದಲ್ಲಿ ಡೆಕೋರೇಷನ್ಗೆ. ಅಲ್ಲಿ ನೋಡಿ ಆ ರೋಸು ತುಂಬ ದೊಡ್ಡ ಸೈಜ್ ಇದೆ. ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಅದು ಆ ಥರ ಗುಂಪಲ್ಲಿ ಇಟ್ಟಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ. ಈ ಥರ ನಾವು ಲಾಲ್ಬಾಗ್ಗೆ ನಾರ್ಮಲಾಗಿ ಗಿಡಗಳು ತೊಗೊಳಕ್ಕೆ ಹೋದರೆ ನಾವೇನು ಈ ಥರದ್ದೆಲ್ಲ ನೋಡೋಕ್ಕಾಗಲ್ಲ. ನಾವು 15th ಅದೇ ಆಗಸ್ಟ್ 15th ಯಾವಾಗಲೂ ನಮ್ಮ ಕೈಯಲ್ಲಿ ಆದಾಗ ವಿಸಿಟ್ ಮಾಡಬೇಕು. ಯಾಕಂದರೆ ವರ್ಷ ಹೊಸ್ದಾಗಿ ಏನೋ ಒಂದು ಮಾಡ್ತಾಯಿರ್ತಾರೆ. ಹಾಗಾಗಿ ನಮಗೆ ಹೋದ್ವಲ್ಲ, ಮತ್ತೆ ಈ ವರ್ಷ ಏನು ನೋಡೋದು ಅಂತ ಬೋರಿಂಗೇ ಇರಲ್ಲ. ಯಾಕಂದರೆ ಹೊಸ ಥೀಮಲ್ಲಿ ಹೊಸ ಥರ ಮತ್ತೆ ಮಾಡ್ತಾನೆ ಇರ್ತಾರೆ. ಸೊ ನಾವು ಎವ್ರಿ ಇಯರ್ ಹೋದ್ರೂ ಒಳ್ಳೆಯದೇ, ನೋಡ್ಕೊಂಬರೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಫುಲ್ಲು ಪೂರ್ತಿ ಎಲ್ಲ ಕಡೆಯೂ ಹಾಕಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಇವಾಗ ನಿಮಗೆ ತೋರಿಸ್ತಾ ಇಲ್ಲ ಅದು ವಿಳ್ಯದೆಲೆ ಜಾತಿ ಏನು, ಅದು ಯಾರು ಬೆಳೆದಿರೋದು, ಅದು ಎಲ್ಲಿಂದ ಬಂದಿರೋದು, ಅದೆಲ್ಲನೂ ಹಾಕಿದ್ದಾರೆ. ಅಲ್ಲಿ ವಿಳ್ಯದೆಲೆ ಇಟ್ಬಿಟ್ಟು ಆ ಬೋರ್ಡಲ್ಲಿರೋದು ಅವರೇ ಅದನ್ನು ಬೆಳೆದಿರೋದು. ಆ ಥರ ಫುಲ್ಲು ಇನ್ಫಾರ್ಮೇಷನ್ ಇರುತ್ತೆ ಅದರಲ್ಲಿ. ಈ ಥರ ಇನ್ಫಾರ್ಮೇಷನ್ ಇರುತ್ತೆ. ಸೊ ಹೋಗಿ ನೋಡ್ಕೊಂಬಂದ್ರೇ ಒಳ್ಳೆಯದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಹೋಗೋಕ್ಕಾಗಲ್ಲ ಕೆಲಸಗಳಿಂದ. ಸೊ ಅಂಥವ್ರು ಈ ವೀಡಿಯೋಸಲ್ಲಿ ನೋಡುತ್ತೀರ. ಹಾಗಾಗಿ ನಾನು ವೀಡಿಯೋ ಎಲ್ಲ ಮಾಡ್ಕೊಂಬಂದೆ. ಅಂದರೆ ತುಂಬ ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ವೀಡಿಯೋ ಮಾಡಬೇಕಂದ್ರೆ ನಮಗೆ 3-4 ಅವರ್ಸ್ ಆಗುತ್ತೆ ವೀಡಿಯೋದೇ. ಒಂದು ವೀಡಿಯೋ 3-4 ಅವರ್ಸ್ ಆಗೋದ್ರೆ ಯಾರೂ ನೋಡೋಲ್ಲ. ಯಾಕಂದರೆ ನಿಮ್ಗೆ ಅಷ್ಟು ಟೈಮ್ ಇದ್ದಿದ್ದರೆ ನನ್ನ ವೀಡಿಯೋ ಯಾಕೆ ನೋಡ್ತೀರಾ, ನೀವು ಅಲ್ಲೇ ಹೋಗಿ ನೋಡ್ತೀರಾ ಅಲ್ವಾ. ಸೊ ಅದಕ್ಕೆ ಮೇನ್ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಫುಲ್ಲು ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಹೊರಗಡೆ ಫುಲ್ಲು ನರ್ಸರಿಗಳಿದ್ದಾವೆ. ಆಮೇಲೆ ದಾರಿ ಉದ್ದಕ್ಕೂ ಎಲ್ಲ ಥರ ಶಾಪ್ಸ್ ಇದೆ. ಆ ಶಾಪ್ಸ್ ಎಲ್ಲ ನಾನು ವೀಡಿಯೋ ಮಾಡಿಲ್ಲ. ಎಲ್ಲ ಥರ ಶಾಪ್ಸ್ ಇದೆ, ಎಲ್ಲ ಥರ ಗಿಡಗಳು ಸಿಗ್ತವೆ. ಈ ಟೈಮಲ್ಲಿ ಹೋದರೆ ನಿಮಗೆ ಎಲ್ಲ ಥರ ಗಿಡಗಳು ಸಿಗ್ತವೆ. ಸ್ವಲ್ಪ ರೀಸನಲ್ ಪ್ರೈಸಾಗಲ್ಲೇ ಸಿಗುತ್ತೆ. ನೋಡಿ ಈ ಥರ ರೋಸ್ ಗಿಡಗಳು ನೋಡಿ, 1 ಪ್ಲ್ಯಾಂಟ್ 100, 3 ಪ್ಲ್ಯಾಂಟ್ಸ್ 200 ಅಂತ ಇಲ್ಲಿದೆ. ಇನ್ನೊಂದು ಕಡೆ 1 ಪ್ಲ್ಯಾಂಟ್ 100,
3 ಪ್ಲ್ಯಾಂಟ್ಸ್ 150 ಅಂತ ಇತ್ತು. ಅಲ್ಲಿ ನಾವು ತೊಗೊಂಡ್ವಿ, 3 ಗಿಡ ತೊಗೊಂಡ್ವಿ. ನಾನೊಂದು, ಅದೇ ಟೆರೆಸ್ ಗಾರ್ಡನ್ ರೆಸಿಪಿ ಅಮ್ಮ ಅವರೊಂದು, ಆಮೇಲೆ ಇನ್ನೊಬ್ಬರು ಬಂದಿದ್ದರು ಅವರೊಂದು. ಈ ಥರ 3 ತೊಗೊಂಡ್ವಿ, 3 ಒಂದೊಂದು ಎತ್ಕೊಂಡ್ವಿ. ಈ ಥರ ಸಕ್ಲೆಂಟ್ಸ್ ಅಂತೂ ಎಷ್ಟೊಂದಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಕ್ಟಸ್ಸು, ಸಕ್ಲೆಂಟ್ಸ್ ಅವೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಎಕ್ಸ್ಪೆನ್ಸಿವ್ ಇರುತ್ತೆ ಇವೆಲ್ಲ ಅಂದರೆ ನಮಗೆ ಎಕ್ಸ್ಪೆನ್ಸಿವೇ ಇರುತ್ತೆ. ಯಾಕೆಂದರೆ ಇಂಡೋರ್ ಆಗೂ ಬೆಳೆಸ್ಕೊತಾರೆ ಎಷ್ಟೊಂದು ಜನ ಶೋ ಪರ್ಪಸಲ್ಲಿ ಅಂತ ಎಕ್ಸ್ಪೆನ್ಸಿವ್ ಆಗಿ ಮಾರ್ತಾರೆ. ಥ್ಯಾಂಕ್ಸ್ ನೋಡಿದ್ದಕ್ಕೆ. ಆಮೇಲೆ ವಿಡಿಯೋ ನೋಡಿದವ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.